ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಕಟ್ಟಡಗಳ ಮಾತ್ರ ನಿಲ್ತಾನೇ ಇಲ್ಲ. ಏನೇ ಕ್ರಮ ಕೈಗೊಳ್ಳುತ್ತೀವಿ, ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡ್ತೀವಿ, ನೆಲ ಸಮ ಮಾಡ್ತೀವಿ ಅಂತ ಅಧಿಕಾರಿಗಳು, ಸರ್ಕಾರದವರು, ಮಂತ್ರಿಗಳು ಹೇಳಿದ್ರು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಅಕ್ರಮ ಕಟ್ಟಡಗಳು ನಿಲ್ತಾ ಇಲ್ಲ, ತಲೆ ಎತ್ತಿ ನಿಲ್ತಾ ಇವೆ. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಅಕ್ರಮ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕಚೇರಿಯ ಹಿಂಭಾಗದಲ್ಲೇ ಅಕ್ರಮ ಕಟ್ಟಡವೊಂದು ತಲೆ ಎತ್ತಿ ನಿಲ್ತಾ ಇದೆ. 7 ಅಂತಸ್ತಿನ ಅಕ್ರಮ ಕಟ್ಟಡವನ್ನ BV ಗಜೇಂದ್ರ ಕಟ್ಟಿದ್ದಾರೆ. 7 ಅಂತಸ್ತು ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಕಟ್ಟಡವನ್ನು ಕಟ್ಟಲಾಗಿದೆ. ಕಟ್ಟಡ ಮಾಲೀಕರಿಂದ ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ದುರ್ಬಳಕೆ ಆಗ್ತಾ ಇದೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ದುರ್ಬಳಕೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಅಕ್ರಮ ಕಟ್ಟಡ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 7 ಅಂತಸ್ತಿನ ಕಟ್ಟಡವನ್ನ BV ಗಜೇಂದ್ರ ಅವರು ಕಟ್ಟಿದ್ದಾರೆ. ನಾವು ಅಕ್ರಮ ಕಟ್ಟಡಗಳನ್ನು ತಡಿತೀವಿ, ಧ್ವಂಸ ಮಾಡ್ತೀವಿ, ಹೈಕೋರ್ಟ್ ಆದೇಶಗಳಿದೆ. BBMP ಇದ್ದದ್ದು GB ಆಗಿ ಬದಲಾವಣೆ ಆಯಿತು. GB ಆದ ನಂತರ ಇತ್ತೀಚೆಗೆ ನಾವು ಕರೆಂಟ್ ಸಂಪರ್ಕ ಕೊಡೋದಿಲ್ಲ, ವಿದ್ಯುತ್ ಸಂಪರ್ಕವನ್ನು ಕೊಡೋದಿಲ್ಲ. ಯಾರು ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ನಾವು ಒತ್ತುವರಿ ಆಗಿದ್ದನ್ನಾಗಿರ್ಬೋದು, ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾವು ಯಾರ ಮುಲಾಜನ್ನು ನೋಡದೆ ಅದನ್ನು ಕೆಡುತ್ತೀನಿ ಅನ್ನುವಂತಹ ಮಾತುಗಳನ್ನು ಅಧಿಕಾರಿಗಳು ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮಾತ್ರ ಅಕ್ರಮ ಕಟ್ಟಡಗಳು ನಿಲ್ತಾ ಇಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಕಚೇರಿಯ ಹಿಂಭಾಗದಲ್ಲೇ ಇಂಥದ್ದೊಂದು ಕಟ್ಟಡ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 7 ಅಂತಸ್ತಿನ ಅಕ್ರಮ ಕಟ್ಟಡವನ್ನ BV ಗಜೇಂದ್ರ ಅವರು ಕಟ್ಟಿದ್ದಾರೆ. ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆ ಇದು. ಇದೀಗ ಯಾರಾದರೂ ಏನಾದರೂ ಕೇಳಿದರೆ ನಮಗೆ ಸಚಿವರ ಹೆಸರಿದೆ, ಸಚಿವರು ನಮ್ಮ ಜೊತೆಗಿದ್ದಾರೆ ಅಂತ ಅವರ ಹೆಸರನ್ನು ಕೂಡ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 7 ಅಂತಸ್ತಿನ ಕಟ್ಟಡ. ಯಾವ ಪರಿಪ್ರಮಾಣದಲ್ಲಿ ಜಾಗವನ್ನು ಬಿಡಬೇಕು, ಹೇಗೆ ಮನೆಯನ್ನು ಕಟ್ಟಬೇಕು, ಇದಕ್ಕೆ ಅನುಮತಿಯನ್ನು ಹೇಗೆ ತೆಗೆದುಕೊಳ್ಳಬೇಕು, ಅನುಮತಿಯನ್ನು ತೆಗೆದುಕೊಂಡ ನಂತರ ಆ ಭಾಗದ ಎಂಜಿನಿಯರ್ಗಳು ಹೇಗೆ ವಿಸಿಟ್ ಮಾಡಬೇಕು, ಒಂದು ವೇಳೆ ಈ ಕಟ್ಟಡ ಅಕ್ರಮವಾಗಿದ್ದರೆ, ಒಂದು ವೇಳೆ ಇದು ನಿಯಮಕ್ಕೆ ವಿರುದ್ಧವಾದಂತಹ ಕಟ್ಟಡ ಇದ್ರೆ ಆ ವಾರ್ಡ್ ವ್ಯಾಪ್ತಿಯ AE ಆದವರು ನೋಟಿಸನ್ನು ಕೊಡಬೇಕು, ಅದನ್ನು ತೆರವು ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಯಾವುದು ಕೂಡ ಆಗಿಲ್ಲ. ಇದೀಗ 7 ಅಂತಸ್ತಿನ ಕಟ್ಟಡ ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ತಲೆ ಎತ್ತಿ ನಿಂತಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇತ್ತೀಚೆಗಷ್ಟೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಒಂದು ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಇದೀಗ ಕಟ್ಟಡ ತೆರವಿಗೆ ನೋಟಿಸ್ ಕೊಟ್ಟು CBA, AEA ಮತ್ತು ಬೇರೆ ಅಧಿಕಾರಿಗಳು ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. EE ಆಗಿರ್ಬೋದು, JE ಆಗಿರ್ಬೋದು. ಡೆಮಾಲಿಷನ್ಗೆ ನೋಟಿಸ್ ಕೊಟ್ಟರು. ಗೃಹ ಪ್ರವೇಶವನ್ನು ಮಾಡಿದ್ದಾರೆ ಮಾಲೀಕ ಗಜೇಂದ್ರ. ಗೃಹ ಪ್ರವೇಶ ಆಗಿದೆ. ಇದೀಗ CBA ಅಧಿಕಾರಿಗಳ ವಿರುದ್ಧ ದೂರುದಾರ ಸಾಮಾಜಿಕ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತವಾಗಿದೆ. ದೂರನ್ನ ಹಿಂಪಡಿಬೇಕು ಅಂತ ಹೋರಾಟಗಾರನಿಗೆ ಒತ್ತಡ ಬಂದಿದೆ ಅಂತೆ. ನೋಡಿ, ಅಕ್ರಮ ಕಟ್ಟಡ ಬೇರೆ ನಿರ್ಮಾಣ ಆಗಿದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೋರಾಟ ಮಾಡೋದಕ್ಕೆ ಬಂದರೆ ಪ್ರಾಣ ಬೆದರಿಕೆ ಆರೋಪ ಇದು. ಅನಧಿಕೃತ ಹೆಚ್ಚುವರಿ 3 ಅಂತಸ್ತನ್ನ ಕಟ್ಟಡದ ಮಾಲೀಕ ಗಜೇಂದ್ರ ಕಟ್ಟಿಸಿದ್ದಾರೆ. ಒಟ್ಟು 7 ಫ್ಲೋರ್ ಇದೆ, ಇರಬೇಕಾಗಿದ್ದು 4, ಎಕ್ಸ್ಟ್ರಾ 3 ಫ್ಲೋರ್ ಆಯಿತು. ಇದ್ರ ಬಗ್ಗೆ ಏನಾದರೂ ಮಾತನಾಡಿದರೆ, ಇದ್ರ ಬಗ್ಗೆ ದೂರು ಕೊಟ್ಟಿದ್ದಕ್ಕೆ, ಇದ್ರ ಬಗ್ಗೆ ಚಕಾರ ಎತ್ತಿದ್ದಕ್ಕೆ, ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಾಮಾಜಿಕ ಹೋರಾಟಗಾರನಿಗೆ ಪ್ರಾಣ ಬೆದರಿಕೆ ಬಂದಿದೆ. ಮತ್ತೊಂದು ಕಡೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಅಧಿಕಾರಿಗಳು, ಅದು ವಾರ್ಡ್ನ AE ಆಗಿರ್ಬೋದು, EE ಆಗಿರ್ಬೋದು, JE ಆಗಿರ್ಬೋದು, ಇವರ್ಯಾರು ಕೂಡ ಸುಮ್ಮನೆ ಒಂದು ನೋಟಿಸನ್ನು ಕೊಟ್ಟು ಸೈಲೆಂಟ್ ಆಗಿದ್ದಾರೆ ಹೊರತು ಇದುವರೆಗೂ ಡೆಮಾಲಿಷನ್ಗೆ ಬಂದಿಲ್ಲ. ಡೆಮಾಲಿಷನ್ ನೋಟಿಸ್ ಕೊಟ್ಟಿದ್ದಾರೆ. ಆದರೂ ಕೂಡ ಈ ಮನೆಯ ಮಾಲೀಕರು ಗೃಹ ಪ್ರವೇಶವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಗೃಹ ಪ್ರವೇಶವನ್ನು ಮಾಡಿದ್ದಾರೆ. ಸಹಜವಾಗಿ ಇದೀಗ ಇಂಥ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. AE ಮತ್ತು AE ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ಕಟ್ಟಡ ಉಲ್ಲಂಘನೆ ಕುರಿತು ವರದಿಯನ್ನು ಕೊಟ್ಟಿದ್ದಾರಂತೆ. ಕೊಟ್ಟರೂ ಕೂಡ ಡೆಮಾಲಿಷನ್ ಆಗಿಲ್ಲ. ಅಕ್ರಮ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಡಿತಕ್ಕೆ AE ಬೆಸ್ಕಾಂಗೆ ಪತ್ರವನ್ನು ಬರೆದಿದ್ದಾರೆ. ಅಕ್ರಮ ಕಟ್ಟಡ ಇದು, ಇದಕ್ಕೆ ವಿದ್ಯುತ್ ಸಂಪರ್ಕ ಕೊಡಬಾರದು ಅಂತ. AE ಪತ್ರದ ಪ್ರಕಾರ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿಲ್ಲ ಬೆಸ್ಕಾಂ JE. ಈ ಕುರಿತು ಬೆಸ್ಕಾಂ JE ಫಕ್ರುದ್ದೀನ್ ಕೇಳಿದರೆ ಬೇರೆ ಬೇರೆ ಸಬೂಬುಗಳನ್ನು ಹೇಳ್ತಾರಂತೆ. ಬೇರೆ ಬೇರೆ ಸಬೂಬುಗಳನ್ನು, ಬೇರೆ ಬೇರೆ ಕಾರಣಗಳನ್ನು ಅವರು ಹೇಳ್ತಾ ಇದ್ದಾರೆ.
KERC ರೂಲ್ಸ್ ಪ್ರಕಾರ ಕಟ್ಟಡ ಮಾಲೀಕನಿಗೆ ನೋಟಿಸ್ ಕೊಟ್ಟು ಕಾಲಹರಣ ಮಾಡ್ತಿದ್ದಾರಾ, ಸಮಯ ವ್ಯರ್ಥ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಸರ್ಕಾರನೇ ಹೇಳುತ್ತೆ. ಹೈಕೋರ್ಟ್ ಕೂಡ ಹೇಳಿದೆ ಅನೇಕ ಪ್ರಕರಣಗಳಲ್ಲಿ. ಯಾವುದು ಅಕ್ರಮ ಕಟ್ಟಡ ಇರುತ್ತೆ, ಯಾವುದು ಒತ್ತುವರಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೋ ಅಂತಹ ಕಟ್ಟಡಗಳಿಗೆ ನೀರು ಸಂಪರ್ಕ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಸಂಪರ್ಕ ಆಗಿರ್ಬೋದು, ಇವೆಲ್ಲವನ್ನು ಕಡಿತ ಮಾಡಬೇಕು ಅಂತ ಇಲ್ಲಿ ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಸರ್, 1 ವರ್ಷದಿಂದ ನಾನು ಕಂಪ್ಲೇಂಟ್ ಮಾಡ್ತಾನೇ ಇದ್ದೀನಿ. KEB ಅವರಿಗೆ ಕರೆಂಟ್ ಕಟ್ ಮಾಡಿ ಅಂತ BBMP ಅವ್ರು ಹೇಳ್ತಾರೆ. ಆಫೀಸಿಂದ ಆಫೀಸಿಗೆ ಸುತ್ತಿಸ್ತಾರೆ. ಇವತ್ತಿನ ತನಕ ಕ್ರಮ ಇಟ್ಟಿಲ್ಲ. ಇವರೇ ನಿಂತ್ಕೊಂಡು ಇನಾಗ್ರೇಷನ್ನು ಮಾಡಿಸ್ತಾರೆ. ಈಗ ಉಪಮುಖ್ಯಮಂತ್ರಿ ಹೇಳ್ತಾರೆ ಅನಧಿಕೃತ ಕಟ್ಟಡ ಅಂತ ತೆರವು ಮಾಡಿ ಅಂತೇಳಿ. ಇವತ್ತಿನ ತನಕ ತೆರವಾಗಿಲ್ಲ. ಶಾಸಕರ ಕಚೇರಿ ಹಿಂಬಾಗಿದ್ದೆ. ಅವ್ನು ಕೇಳಿದ ಕೂಡಲೇ ಓನರು ಯಾರ್ಯಾರಿಂದಲೋ ಫೋನ್ ಮಾಡಿಸ್ತಾನೆ, ಹೆದರಿಸ್ತಾನೆ. ನಾನು ಲೋಕಾಯುಕ್ತಕ್ಕೆ ಸಮೇತ ಹೇಳಿದ್ದೀನಿ, ದುಡ್ಡು ತೊಗೊಂಡು ಕೇಸು ವಾಪಸ್ ತೊಗೋ ಅಂತ ಬೆದರಿಸ್ತಾನೆ. ಈ ಥರ ಎಲ್ಲ ನಡೀತಾ ಇದೆ. ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವರು ಮತ್ತು ಇವನು ನಾನು ದೂರು ಕೊಟ್ಟಿದ್ದೀನಿ ಇವರು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇಲ್ಲಿ ಸಿಗ್ನೇಟರಿ ಯಾರ್ಯಾರು ಸಿಗ್ನೇಚರ್ ಮಾಡಿದ್ದಾರೆ, ಯಾರು ಕ್ರಮ ಇಟ್ಟಿಲ್ಲ ಆ ಅಧಿಕಾರಿಗಳು ಕಾರಣ ಆಗ್ತಾರೆ. ಓಕೆ, ಇದು ಆ್ಯಕ್ಚುಲಿ ಇದು ಏನು ವೈಲೇಷನ್ ಆಗಿದೆ ಸರ್? ಇದು ಟೋಟಲ್ ಝೋನಲ್ ವೈಲೇಷನ್. ಇದು ಪೂರ್ತಿ 4 ಫ್ಲೋರ್ ಅನ್ಆಥರೈಸ್ಡ್ ಕಟ್ಟಿದ್ದಾರೆ ಅಂದರೆ ಆ ಟೋಟಲ್ ಬಿಲ್ಡಿಂಗೇ ವೈಲೇಷನ್ ಅಂತೇಳಿ. ಶೆಡ್ ಬ್ಯಾಕ್ ವೈಲೇಷನ್ ಇದೆ, ಫ್ಲೋರ್ ರೇಷಿಯೋ ವೈಲೇಷನ್ ಇದೆ, ಪ್ರತಿಯೊಂದು ವೈಲೇಷನ್. ಅದು ಇದು ಅಂತಲ್ಲ, ಟೋಟಲ್ ಬಿಲ್ಡಿಂಗೇ ವೈಲೇಷನ್ ಇದೆ. ಈಗ ತಾವು ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ, ಆಮೇಲೆ ಹೈಕೋರ್ಟು ರಿಜಿಸ್ಟ್ರಿಗೆ ಕೊಟ್ಟಿದ್ದೀನಿ, ಆನಂತರದಲ್ಲಿ ಸರ್ಕಾರಕ್ಕೆ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಕಮಿಷನರಿಗೆ ಬರೆದಿದ್ದೀನಿ. ಇವ್ರಿಗೆ ಏನೇನು ಕೊಟ್ಟಿದ್ದೀರಿ ನೀವು ವರ್ಕ್ ಸ್ಟಾಪ್ ಮಾಡೋಕ್ಕೆ? ಸರ್, ಫೈಲ್ ಟೌನ್ ಪ್ಲಾನಿಂಗ್ ಇಂದ ಬಂದು ಸರ್ ಇಲ್ಲಿಗೆ ಮೋಸ್ಟ್ಲಿ ಡೆಮೊಲಿಷನ್ ಆರ್ಡರ್ ಆಗಿರೋದು ಕಾಪಿ ಬರ್ತಿದೆ. ಅದಾದ್ಮೇಲೆ ಬೆಸ್ಕಾಮ್ ಮತ್ತೆ ಇವ್ರಿಗೆ ನಾವು ಲೆಟರ್ ಬರೆದು ಸ್ಟಾಪ್ ಮಾಡ್ತಿದ್ದೀವಿ, ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದ್ದೀವಿ. ಅದಾದ್ಮೇಲೆ ಈಗ ಇದು GBA ಆದ್ಮೇಲೆ ಏನೇನ್ ಪ್ರೋಟೋಕಾಲ್ ಬರುತ್ತೆ ನೋಡಿದೀವಿ. ಅದು ಇದ್ರಿಗೆ ಡಬಲಿಗೆ ಬಂದಿದೆ ಡೆಮೊಲಿಷನ್. ಹಾಗಾಗಿ ಇವರು ಏಜೆನ್ಸಿನ ಒಂದು ಬುಕ್ ಮಾಡ್ಬಿಟ್ಟು ಡೆಮೊಲಿಷನ್ಗೆ ಇದು ಮಾಡ್ತಾರೆ ಸರ್. ಈಗ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು? ಭಾಸ್ಕರ್ ರೆಡ್ಡಿ ಅಂತ ಸರ್. ಇಲ್ಲ ಆಫೀಸ್ ಅವ್ರದ್ದು ನಂಜಮಾಗ್ರ ಸರ್. ಸರ್, ಇವ್ರದ್ದು ಡೆಮಾಲಿಷನ್ಗೆ ರೆಡಿ ಆಗಿದೆಯಾ? ಡೆಮೊಲಿಷನ್ ರೆಡಿ ಇದೆ. ಎಕ್ಸಿಕ್ಯೂಟಿವ್ ಇವ್ರನ್ನ ಏಜೆನ್ಸಿ ಬುಕ್ ಮಾಡಿ ಹೊಡಿಬೇಕು ಸರ್. ಅದೇ ಇವ್ರು ಕೆಲಸ ಮಾಡ್ತಾ ಇದಾರಲ್ಲ, ಇವ್ರು ವರ್ಕ್ ಮಾಡ್ತಾ ಇದ್ದಾರೆ ಸತೀಶ್ ಅವರೇ. ನಾನು ಕಳಿಸ್ತೀನಿ ಸರ್, ನಮ್ಮ ಇನ್ಸ್ಪೆಕ್ಟರ್ ಕಳಿಸ್ತೀನಿ. ಹಂಗೆ ಕೆಲಸ ಮಾಡಂಗಿಲ್ಲ ತಾನೇ ನೀವು CO PO ಎಲ್ಲ ಕೊಟ್ಟ ಮೇಲೆ? ಇದು AWಗೆ ಒಂದ್ಸಲಿ ಕೇಳ್ಬೇಕು ಸರ್, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾರು AW ಈಗ? ಇದು ಇನ್ಚಾರ್ಜ್ ಇದ್ದಾರೆ ಸರ್, ರಮೇಶ್ ಸರ್ ಅಂತ. ಹೌದಾ? ಈ ಥರ ಹೆಂಗೆ ಅವರು ಆ್ಯಕ್ಚುಲಿ ನೋಡಿ ಆರಾಮಾಗಿ ಕಟ್ತಾನೆ ಇದ್ದಾರೆ ಅವರು, ನೀವೆಲ್ಲ ಇದು ಮಾಡಿದ್ರು ಕೂಡ. ಹೋಗ್ತೀನಿ ಸರ್ ನಾನೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅನೇಕ ಬಾರಿ GB ಅಧಿಕಾರಿಗಳಾಗಿರ್ಬೋದು, ಈ ಹಿಂದೆ BBMP ಅಧಿಕಾರಿಗಳಾಗಿರ್ಬೋದು, ನಾವು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡ್ತೀವಿ ಅಂತ ವಾಗ್ದಾನ ಕೊಡ್ತಾರೆ ಹೊರತು ಕಾರ್ಯರೂಪಕ್ಕೆ ಬರಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕಟ್ಟಡ. ಪ್ರವೀಣ್, ಈ ಒಂದು ಕಟ್ಟಡದ ಬಗ್ಗೆ ಒಂದು ವಿಶೇಷ ವರದಿಯನ್ನ ನಾವು ಪ್ರಸಾರ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸ್ಕ್ಲೂಸಿವ್ ವರದಿನಲ್ಲಿ ಚಾಮರಾಜಪೇಟೆ, ಅದು ಏನು ಬೆಂಗಳೂರಿನ ನಟ್ಟ ನಡುವೆ ಇರುವಂತಹ ಈ ಬಿಲ್ಡಿಂಗ್ ಅಕ್ರಮವಾಗಿ ನಿರ್ಮಾಣ ಆಗಿರುವಂತದ್ದು ಅಂತಂದ್ರೆ, ನಕ್ಷೆಯ ಮಂಜೂರಾತಿ ತೆಗೆದುಕೊಂಡಿರೋದು ಸಿಲ್ಟ್ +G+2. ಆದ್ರೆ ಇವ್ರು ಕಟ್ಟಿರುವಂತದ್ದು ಎಷ್ಟು? ಹೆಚ್ಚುವರಿಯಾಗಿ 3 ಫ್ಲೋರ್ನ ಕಟ್ಟಿದ್ದಾರೆ. ಜೊತೆಗೆ ಆ ಕಟ್ಟಡ ಇರುವಂತ ಜಾಗ ನೋಡಿ, ಅತ್ಯಂತ ಕಿಷ್ಕಿಂದೆ ಇರುವಂತ ಕಿರಿದಾದ ಜಾಗದಲ್ಲಿದೆ. ಗೃಹ ಪ್ರವೇಶವನ್ನೇ ಮಾಡ್ಬಿಟ್ಟಿದ್ದಾನೆ ಕಟ್ಟಡದ ಮಾಲೀಕ. ಅಂದ್ರೆ ಇವರು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ನಿಮ್ ಡಿಮಾಲಿಷನ್ ಮಾಡ್ತೀವಿ ಅಂದ್ಮೇಲೆ ಕಟ್ಟಡದ ಕೆಲಸವನ್ನ ಸ್ಥಗಿತ ಮಾಡೋ ಬದಲು ಕಟ್ಟಡ ಕಾಮಗಾರಿಯನ್ನ ಇವಾಗ್ಲೂ ಕೂಡ ಕಟ್ಟಡ ಕಾಮಗಾರಿ ನಡೆಸ್ತಾ ಇದ್ದಾರೆ. ಜೊತೆನಲ್ಲಿ ಗೃಹ ಪ್ರವೇಶವನ್ನೇ ಮಾಡ್ಬಿಟ್ಟಿದ್ದಾನೆ. ಡೋಂಟ್ ಕೇರ್, ಅಂದ್ರೆ ಅಧಿಕಾರಿಗಳ ಯಾವುದೇ ನೋಟಿಸ್ಗೂ ಅವರು ಬಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ, ಈ ಹಿಂದೆ ದಕ್ಷಿಣ ವಲಯದ ಆಯುಕ್ತರು ಏನು ಆದೇಶವನ್ನು ಹೊರಡಿಸಿದ್ರೆ, ಅಕ್ರಮ ಕಟ್ಟಡಗಳು ಯಾವುದೇ ಬಂದ್ರು ಕೂಡ ಆ ಕಟ್ಟಡಗಳನ್ನ ಸೀಸ್ ಮಾಡ್ಬೇಕು, ಅಂದ್ರೆ ಬೀಗ ಮುದ್ರೆಯನ್ನ ಹಾಕ್ಬೇಕು. ಆದ್ರೆ ಇಲ್ಲಿ ಆ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ. ಮುಖ್ಯವಾಗಿ ನೋಡಿ, ಇಂಥ ಅಕ್ರಮ ಕಟ್ಟಡಗಳನ್ನ ಸಂಬಂಧಪಟ್ಟಂತೆ ಖುದ್ದು AW ಅವರು, ಅಂದ್ರೆ ಬೆಸ್ಕಾಂ ಈ ತರದ ಒಂದು ಕಟ್ಟಡಗಳಿಗೆ ಕನೆಕ್ಷನ್ಸ್ ಅನ್ನ ಕೊಡೋ ಸಂದರ್ಭದಲ್ಲಿ ಪ್ಲಾನ್, ಅಂದ್ರೆ BBMP ಕೊಟ್ಟಿರುವಂತಹ ಪ್ಲಾನ್ ಗಳ ಆಧಾರದ ಮೇಲೆ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ.
ಹಾಗಾಗಿ ಜೊತೆನಲ್ಲಿ ಬೆಸ್ಕಾಂ ಒಂದು ರೂಲ್ ಇದೆ, ಆ ರೂಲ್ ನಂಬರ್ 50 ನಾವು ತೋರಿಸ್ತಾ ಇದೀವಿ ಡಾಕ್ಯುಮೆಂಟ್ ಅಲ್ಲಿ. ಅದ್ರ ಪ್ರಕಾರ ಇವ್ರೇನಾದ್ರು ಕೊಟ್ಟಿರುವಂತಹ ದಾಖಲೆಗಳು ಸರಿ ಇಲ್ದಿದ್ರೆ ಅಥವಾ ಪ್ಲಾನ್ಗೆ ವ್ಯತಿರಿಕ್ತವಾಗಿ ಕಟ್ಟಿದ್ರೆ ಯಾವಾಗ ಬೇಕಾದ್ರೂ ಕೂಡ ಕರೆಂಟ್ ಅನ್ನ ಕಟ್ ಮಾಡಬಹುದು. ಈ ಕರೆಂಟ್ ಕಟ್ ಮಾಡ್ಲಿಕ್ಕೆ ಆದೇಶವನ್ನ AWE ಅವರು ಬೆಸ್ಕಾಂ ಅಧಿಕಾರಿ ಫಕ್ರುದ್ದೀನ್ ಅವರಿಗೆ ಕೊಟ್ಟಿದ್ರು ಕೂಡ ಫಕ್ರುದ್ದೀನ್ ಹೇಳದಂದು ಏನಂತಂದ್ರೆ ಜೈ ಫಕ್ರುದ್ದೀನ್ ಅವ್ರ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಯಾಕೆ ಸ್ವಾಮಿ ಅದು ಕರೆಕ್ಟ್ ಕಟ್ ಮಾಡ್ತಿಲ್ಲ, ಇದನ್ನ ವಿದ್ಯುತ್ ತಕ್ಷಣ ಕಟ್ ಮಾಡ್ಬೇಕಲ್ಲ ಅಂತಂದ್ರೆ ನಾವು ಕಾರಣ ಕೇಳಿ ನೋಟಿಸ್ ಕೊಟ್ಟಿದೀವಿ, ನಿಮ್ಮಲ್ಲಿ ಡಾಕ್ಯುಮೆಂಟ್ ಇದೆ ತಂದು ಕೊಡಿ ಅಂತ. ಅವ್ರನ್ನ ಡಾಕ್ಯುಮೆಂಟ್ ಇವ್ರು ಕೇಳೋದಲ್ಲ, ಪ್ರಮುಖವಾಗಿ ಅಲ್ಲಿ AWE ಹೇಳಿದ ಕೂಡಲೇ ಇದನ್ನ ಕರೆಕ್ಟ್ ಕಟ್ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಈಗಾಗಲೇ ಇದನ್ನ ಡೆಮಾಲಿಷನ್ಗೆ ಆರ್ಡರ್ ಮಾಡಿದ್ದಾರೆ, ಆದ್ರೆ ಡೆಮಾಲಿಷನ್ ಇಂದುವರೆಗೂ ಆಗಿಲ್ಲ. ಜೊತೆನಲ್ಲಿ ಈ ಒಂದು ಇದನ್ನ ಸೀಸ್ ಮಾಡಿಲ್ಲ. ಅತ್ಯಂತ ಪ್ರಮುಖವಾಗಿ ಏನಂದ್ರೆ ಈ ಜಮೀರ್ ಅಹಮದ್ ಅವರು ಶಾಸಕರು ಚಾಮರಾಜಪೇಟೆ ಏನಿದ್ದಾರೆ, ಸಚಿವರು ಏನಿದ್ದಾರೆ, ಅವರ ಒಂದು ಶಾಸಕರ ಕಚೇರಿಯ ಹಿಂಭಾಗದಲ್ಲೇ ಇರುವಂತದ್ದು, ಚಾಮರಾಜಪೇಟೆ 4ನೇ ಕ್ರಾಸ್ ನಲ್ಲೇ ಇರುವಂತದ್ದು. ಈ ಅಧಿಕಾರಿ ಈ ಒಂದು ಏನು ಈ ಗಜೇಂದ್ರ ಅಂತೇಳಿ ಬಿಲ್ಡರ್ ಇದ್ದಾರೆ, ಇವರು ಏನಾದ್ರು ಹೇಳಕ್ ಹೋದ್ರೆ ನಾವು ಜಮೀರ್ ಅಹಮದ್ ಅವರ ಆಪ್ತರು ಎನ್ನುವಂತ ವಿಚಾರವನ್ನ BBMP ಅಧಿಕಾರಿಗಳಿಗೆ ಹೇಳಿ ಒತ್ತಡವನ್ನ ತರ್ತಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿರುವಂತದ್ದು. ಈ ಹಿಂದೆ ಹಲವು ಬಾಬು ಸಾಬ್ ಪಾಳ್ಯ ಆಗಿರ್ಬೋದು, ಕಮಲಾನಗರ ಆಗಿರ್ಬೋದು, ಮತ್ತೆ ಮತ್ತೊಂದು ಮಹದೇವಪುರದಲ್ಲಿ PG ಕುಸಿತ ಆಗಿ ಹಲವು ಸತ್ತೋಗಿದ್ರು. ಈ ತರದ ಪ್ರಕರಣಗಳು ಪದೇ ಪದೇ ನಡೀತಾ ಇದೆ. ಈ ಅಕ್ರಮ ಕಟ್ಟಡಗಳನ್ನ ಕಟ್ಟದ ಸಂದರ್ಭದಲ್ಲಿ ಪಿಲ್ಲರ್ ಸ್ಟ್ರೆಂತ್ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಕಟ್ಟೋದ್ರಿಂದ ಈ ಬೇಸ್ಮೆಂಟ್ ನಲ್ಲಿ ಪಿಲ್ಲರ್ ಸ್ಟ್ರೆಂತ್ ಕುಸಿದು ಬಿದ್ದು ಇಡೀ ಬಿಲ್ಡಿಂಗ್ ಬೀಳುವಂತ ಸಾಧ್ಯತೆ ಹೆಚ್ಚು ಪ್ರಾಬ್ಲಮ್ ಇರ್ತದೆ. ಫೈರ್ ಗೀರ್ ಆದ್ರೆ ಅದರಲ್ಲೂ ಜನ ಸಾಯುವಂತ ಸಮಸ್ಯೆ ಇರ್ತದೆ. ಈ ಎಷ್ಟು ಪ್ಲಾನ್ ಕೊಟ್ಟಿರ್ತಾರೆ ಅಷ್ಟಕ್ಕೆ ಮಾತ್ರ ಕಟ್ಟಬೇಕು. ಆದ್ರೆ ಇದರಲ್ಲಿ ಕ್ಲೀನ್ ಆಗಿ ನಾವು ತೋರಿಸ್ತಾ ಇದ್ದೀವಿ, ನಾವು ಡಾಕ್ಯುಮೆಂಟ್ ತೋರಿಸ್ತಾ ಇದ್ದು, ಆ ಡಾಕ್ಯುಮೆಂಟ್ ಅಲ್ಲಿ ಎಷ್ಟೆಷ್ಟು ವೈಲೇಷನ್ ಇದೆ ಅಂತ ಹೇಳ್ಬಿಟ್ಟು 78% ವೈಲೇಷನ್ ಇದೆ ಇದು ಬಿಲ್ಡಿಂಗು. ಹಾಗಾಗಿ ಈ ಬಿಲ್ಡಿಂಗ್ ನ ತಕ್ಷಣನೇ ಡೆಮಾಲಿಷನ್ ಮಾಡುವಂತ ಅಗತ್ಯತೆ ಇದೆ. DK ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ಹೇಳಿದ್ರು, ಅಕ್ರಮ ಕಟ್ಟಡಗಳನ್ನ ನಾವು ಯಾವುದೇ ಕಾರಣಕ್ಕೂ ತಡೆದುಕೊಳ್ಳಲ್ಲ, ಅವನ್ನ ಡೆಮಾಲಿಷನ್ ಮಾಡ್ತೀವಿ ಅಂತ. ಹಾಗಾಗಿ ಈ ಡೆಮಾಲಿಷನ್ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಶ್ರೀಮಂತ ಬಡವ ಏನಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನ್ ಮಾಡಿದ್ರೆ JCB ತಂದು ಹೊಡೆದಾಕ್ತಾರೆ. ಅದು ಇದೇ ಶ್ರೀಮಂತರಿಗೆ ಯಾಕೆ ಇವರು ಈಗ ಕಟ್ಟಡಗಳನ್ನ ತೆರವು ಮಾಡೋದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಜೀ ಕನ್ನಡ ನ್ಯೂಸ್ ಕೂಡ ಈ ಒಂದು ಸ್ಟೋರಿನ ಒಂದು ತಾರ್ಕಿಕ ಅಂತ್ಯಕ್ಕೆ ತರ್ತದೆ. ಅಧಿಕಾರಿಗಳು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೇವೆ. ಜೊತೆನಲ್ಲಿ ಈಗ ಚೀಫ್ ಕಮಿಷನರ್ ಅವರ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನ ತರ್ತೇವೆ. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.